ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಟ್ರಯಲ್ ಶುರುವಾಗಿದೆ. ಎರಡನೇ ದಿನವೂ ರೇಣುಕಾಸ್ವಾಮಿ ತಂದೆ ತಾಯಿಯನ್ನ ಕ್ರಾಸ್ ಎಕ್ಸಾಮಿನೇಷನ್ ಮಾಡಲಾಗಿದೆ. ಇವತ್ತು ಪವಿತ್ರ ಗೌಡ ಪರ ವಕೀಲರು ಕ್ರಾಸ್ ಎಕ್ಸಾಮಿನ್ ಮಾಡಿದ್ದಾರೆ. ಅರ್ಜಿಯ ವಿಚಾರಣೆ ಡಿಸೆಂಬರ್ 29ಕ್ಕೆ ಮುಂದೂಡಿಕೆಯಾಗಿದೆ. ಅತ್ತ ಜೈಲಲ್ಲಿ ದರ್ಶನ್ ಬೆನ್ನಲ್ಲೇ ಪವಿತ್ರ ಗೌಡ ಬ್ಯಾರಕ್ಗೂ ಟಿವಿ ಬಂದಿದೆ. ರೇಣುಕಾಸ್ವಾಮಿ ತಂದೆ ತಾಯಿಗೆ ಕ್ರಾಸ್ ಎಕ್ಸಾಮಿನೇಷನ್. ಸುದೀರ್ಘವಾದ ಕ್ರಾಸ್ ಎಕ್ಸಾಮಿನ್ ಮಾಡಿದ ವಕೀಲರು. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಟ್ರಯಲ್ ಶುರುವಾಗಿದೆ. ನಿನ್ನೆ ಇಡೀ ದಿನ ರೇಣುಕಾಸ್ವಾಮಿ ತಂದೆ ತಾಯಿ ಹೇಳಿಕೆ ದಾಖಲಿಸಲಾಗಿತ್ತು. ಮಧ್ಯಾಹ್ನದ ಬಳಿಕ ಪವಿತ್ರಗೌಡ ಪರ ವಕೀಲ ಬಾಲನ್ ರೇಣುಕಾಸ್ವಾಮಿ ತಾಯಿ ರತ್ನಪ್ರಭಾಗೆ ಕ್ರಾಸ್ ಎಕ್ಸಾಮಿನ್ ಮಾಡಿದ್ರು. ರೇಣುಕಾಸ್ವಾಮಿ ಮೈಮೇಲಿದ್ದ ಚಿನ್ನ, ಉಂಗುರ ಜೊತೆಗೆ ಕಿಡ್ನಾಪ್ ಆದ ವಿಚಾರದ ಬಗ್ಗೆ ಕ್ರಾಸ್ ಆಗಿತ್ತು. ಇವತ್ತು ಕೂಡ ಮಧ್ಯಾಹ್ನದ ವೇಳೆಗೆ ಮತ್ತೆ ಎಕ್ಸಾಮಿನೇಷನ್ ಶುರುವಾಯಿತು. ಆದರೆ ಜಡ್ಜ್ ಇನ್ ಕ್ಯಾಮರಾ ಪ್ರೊಸೀಡಿಂಗ್ಸ್ ಅಂದ ಕಾರಣಕ್ಕೆ ವಕೀಲರು ಹಾಗೂ ಆರೋಪಿಗಳನ್ನ ಬಿಟ್ಟು ಎಲ್ಲರೂ ಹೊರಗಡೆ ಬರಬೇಕಾಯಿತು. ಇವತ್ತು ಬಾಲನ್ ಅವರು ರೇಣುಕಾಸ್ವಾಮಿ ತಂದೆ ಕಾಶಿನಾಥಯ್ಯ ಹಾಗೂ ರತ್ನಪ್ರಭಾ ಇಬ್ಬರಿಗೂ ಕ್ರಾಸ್ ಎಕ್ಸಾಮಿನ್ ಮಾಡಿದ್ರು. ವಕೀಲ ಬಾಲನ್ರಿಂದ ಇವತ್ತು ರೇಣುಕಾಸ್ವಾಮಿ ತಂದೆ ಕಾಶಿನಾಥಯ್ಯಗೆ ಕ್ರಾಸ್ ಎಕ್ಸಾಮಿನೇಷನ್ ನಡೆಸಲಾಯಿತು. ನಿಮ್ಮ ಮಗ ಮಧ್ಯಾಹ್ನ 2 ಗಂಟೆಗೆ ಎಲ್ದಿದ್ದ? ಗೊತ್ತಿಲ್ಲ. ಫೋನ್ ಮಾಡಿದ್ನಾ? ಬೆಳಿಗ್ಗೆ ಫೋನ್ ಮಾಡಿದ್ದ. ರಾತ್ರಿ ಆದ್ರೂ ಮಗ ಮನೆಗೆ ಬಂದಿಲ್ಲ ಅಂದ್ರೆ ಫಾರ್ಮಸಿ ಹತ್ರ ಹೋಗ್ಬೇಕಲ್ವಾ? ಹೋಗಿದ್ವಿ. ಎಷ್ಟೊತ್ತಿಗೆ ಹೋಗಿದ್ರಿ? ರಾತ್ರಿ 11:30ಕ್ಕೆ ಹೋಗಿದ್ವಿ. ಅಷ್ಟರಲ್ಲಿ ಫಾರ್ಮಸಿ ಕ್ಲೋಸ್ ಆಗಿರತ್ತೆ ಅಲ್ವಾ? ಹೌದು. ಊಟಕ್ಕೆ ಹೋಗ್ತೀನಿ ಅಂತ 2 ಗಂಟೆಯಲ್ಲಿ ನಿಮ್ಮ ಮಗ ಫೋನ್ ಮಾಡಿದ್ದ? ಬೆಳಿಗ್ಗೆ 10ಕ್ಕೆ ಮಾಡಿದ್ದ. ದರ್ಶನ್ ಬೆನ್ನಲ್ಲೇ A1 ಪವಿತ್ರ ಗೌಡಗೂ ಜೈಲಲ್ಲಿ ಟಿವಿ ಸೌಲಭ್ಯ. ಟಿವಿ ಜೊತೆಗೆ ಹಲವು ಸವಲತ್ತು ಮನವಿ ಮಾಡಿದ್ದ ಪವಿತ್ರ ಗೌಡ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪಿ ನಂಬರ್ 1 ಆಗಿರುವ ಪವಿತ್ರ ಗೌಡಗೂ ಟಿವಿ ಸವಲತ್ತು ಸಿಕ್ಕಿದೆ. ನಿನ್ನೆಯಷ್ಟೇ ದರ್ಶನ್ಗೆ ಟಿವಿ ಸಿಕ್ಕಿದೆ. ಪವಿತ್ರ ಗೌಡಗೂ ಟಿವಿ ಕೊಡಿ ಅಂತ ಬಾಲನ್ ಮನವಿ ಮಾಡಿದ್ರು. ಈ ವೇಳೆ ಟಿವಿ ಒದಗಿಸಲು ಜೈಲು ಅಧಿಕಾರಿಗಳಿಗೆ ಕೋರ್ಟ್ ನಿರ್ದೇಶನ ನೀಡಿತ್ತು. ಜೈಲು ಅಧಿಕಾರಿಗಳಿಗೆ ನಿರ್ದೇಶನ ನೀಡುತ್ತಿದ್ದ ಹಾಗೆ ಪವಿತ್ರ ಗೌಡ ಇರೋ ಬ್ಯಾರಕ್ಗೆ ಟಿವಿ ಅಳವಡಿಕೆ ಮಾಡಲಾಗಿದೆ. ಜೊತೆಗೆ ದಿನಪತ್ರಿಕೆ ಮತ್ತು ಗ್ರಂಥಾಲಯ ಪುಸ್ತಕಗಳನ್ನು ಒದಗಿಸಲು ಮನವಿ ಮಾಡಿದ್ದು ಕೋರ್ಟ್ ಜೈಲು ಅಧಿಕಾರಿಗಳಿಗೆ ಮಾಹಿತಿ ರವಾನಿಸಲು ಸೂಚಿಸಿದೆ. ರೇಡಿಯೋ ಮತ್ತು ಸಂಗೀತ ಹಾಗೂ ಧ್ಯಾನಕ್ಕೆ ಅವಕಾಶ ನೀಡಲು ಕರ್ನಾಟಕ ಕಾರಾಗೃಹ ನಿಯಮಾವಳಿ 749ರ ನಿಯಮ 6ರ ಅಡಿಯಲ್ಲಿ ಅರ್ಜಿ ಸಲ್ಲಿಸಿದ್ದು 2 ಕಡೆ ವಾದ ಆಲಿಸಿದ ಬಳಿಕ ಪರಿಶೀಲಿಸಲು ಜೈಲು ಅಧಿಕಾರಿಗಳಿಗೆ ಕೋರ್ಟ್ ನಿರ್ದೇಶನ ನೀಡಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಟ್ರಯಲ್ ಶುರುವಾಗಿದ್ದು ಜೈಲಲ್ಲಿ ಇರೋ ಡಿ ಗ್ಯಾಂಗ್ಗೆ ಸಂಕಷ್ಟ ಎದುರಾಗಿದೆ. ಈಗಾಗಲೇ ಸಾಕ್ಷ್ಯಗಳ ವಿಚಾರಣೆ ಶುರುವಾಗ್ತಾ ಇದ್ದು ಯಾವೆಲ್ಲ ಸಾಕ್ಷ್ಯಗಳು ನಮಗೆ ವಿರುದ್ಧವಾಗಿ ಇರುತ್ತವೆ, ಅದರಿಂದ ಏನ್ ಆದೇಶ ಬರುತ್ತೋ ಅನ್ನೋ ಟೆನ್ಷನ್ ಡಿ ಗ್ಯಾಂಗ್ಗೆ ಕಾಡುತ್ತದೆ. ಮಂಜುನಾಥ್ ಎನ್ ಜೊತೆ ಗಂಗಾಧರ್ ವಗಟ, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು.